ಒಂದು ತಿಂಗಳಿಗೂ ಹೆಚ್ಚು ಕಾಲ ಯುದ್ಧ ನಡೀತಾ ಇತ್ತು, ತೀವ್ರ ಸ್ವರೂಪ ಪಡ್ಕೊಳ್ತಾ ಇತ್ತು. ನಿನ್ನೆ ರಾತ್ರಿ 8 ಗಂಟೆಗೆ ಡೆಡ್ ಲೈನ್ ಅಂತ ಹೇಳಿ ಟ್ರಂಪ್ ಹೇಳಿದ್ರು. ಲಾಸ್ಟ್ ಮಿನಿಟ್ ತನಕನೂ ಕೂಡ ಇರಾನ್ ಒಪ್ಕೊಳ್ಳುತ್ತೋ ಇಲ್ವೋ ಅಂತ ಹೇಳಿ ಜಾಗತಿಕವಾಗಿನೂ ಕೂಡ ಟೆನ್ಷನ್ ಇತ್ತು. ಫೈನಲಿ ಇರಾನ್ ಕೆಲವೊಂದು ಕಂಡೀಷನ್ಸ್ ಹಾಕಿದೆ, 10 ಕಂಡೀಷನ್ಸ್. ಅದಕ್ಕೆ ಅಮೆರಿಕ ಒಪ್ಪಿದೆ ಅಂತ ಹೇಳಲಾಗ್ತಾ ಇದೆ. ಕದನ ವಿರಾಮ ಘೋಷಣೆಯನ್ನ ಟ್ರಂಪ್ ಮಾಡಿದ್ದಾರೆ. ಇರಾನ್ ಮೇಲಿನ ದಾಳಿ ತಡೆ ಹಿಡಿದಿದ್ದೀನಿ ಅಂತ ಹೇಳಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಘೋಷಣೆ ಮಾಡಿದ್ದಾರೆ. ಪಾಕ್ ಪ್ರಧಾನಿ ಸೇನಾ ಮುಖ್ಯಸ್ಥರಿಂದ ಸಂಧಾನ ಆಗಿದೆ. ಪಾಕ್ ಮನವಿ ಮೇರೆಗೆ ಕದನ ವಿರಾಮ ಅಂತ ಟ್ರಂಪ್ ಹೇಳಿಕೊಂಡಿದ್ದಾರೆ. ಇನ್ನು ಕೂಡಲೇ ಹರ್ಮುಜ್ ಜಲಸಂಧಿಯನ್ನ ಮುಕ್ತಗೊಳಿಸಬೇಕು. ಎರಡೂ ದೇಶಗಳು ಯುದ್ಧವನ್ನ ನಿಲ್ಲಿಸ್ತಾ ಇದ್ದೀವಿ. ಇರಾನ್ 10 ಬೇಡಿಕೆಗಳನ್ನ ನಮ್ಮ ಮುಂದೆ ಇಟ್ಟಿದೆ. ಇರಾನ್ ಬೇಡಿಕೆಯನ್ನ ಈಡೇರಿಸಬಹುದಾಗಿದೆ ಅಂತ ಹೇಳಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಣೆಯನ್ನ ಮಾಡಿದ್ದಾರೆ. ಒಪ್ಪಂದ ಪೂರ್ಣಗೊಳ್ಳೋದಕ್ಕೆ 2 ವಾರಗಳ ಅವಕಾಶ ಬೇಕು. ಇರಾನ್ಗೆ 2 ವಾರಗಳ ಅವಕಾಶವನ್ನ ಕೊಡ್ತೀನಿ. ಈ ಒಪ್ಪಂದ ಇರಾನ್ನಲ್ಲಿ ಶಾಂತಿ ಸ್ಥಾಪನೆಗೆ ಸಹಕಾರಿ ಆಗುತ್ತೆ. ದೀರ್ಘಾವಧಿ ಸಮಸ್ಯೆಗೆ ಇತಿಶ್ರೀ ಹಾಡಲು ಬಯಸಿದ್ದೀವಿ ಅಂತ ಹೇಳಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಣೆಯನ್ನ ಮಾಡಿಕೊಂಡಿದ್ದಾರೆ. ತಮ್ಮ ಜಾಲತಾಣ ಟ್ರೂತ್ ನಲ್ಲಿ ಟ್ರಂಪ್ ಪೋಸ್ಟ್ ಅನ್ನು ಹಾಕಿದ್ದಾರೆ. ಈ ಬಗ್ಗೆ ಪಾಕ್ ಅಧ್ಯಕ್ಷ ಶೆಹಬಾಜ್ ಶರೀಫ್ ಹಾಗೂ ಫೀಲ್ಡ್ ಮಾರ್ಷಲ್ ಅಸೀಂ ಮುನೀರ್ ಅವರು ಸಂಧಾನದ ಮಧ್ಯಸ್ಥಿಕೆಯನ್ನ ವಹಿಸಿದ್ರು. ಎರಡೂ ದೇಶಗಳು ಕದನ ವಿರಾಮಕ್ಕೆ ಒಪ್ಪಿಗೆಯನ್ನ ಕೊಟ್ಟಿದೆ. ಇರಾನ್ ಜೊತೆಗೆ ದೀರ್ಘಾವಧಿ ಉತ್ತಮ ಬಾಂಧವ್ಯಕ್ಕೆ ಇದು ಸಹಕಾರಿಯಾಗುತ್ತೆ. ಇರಾನ್ ಇಟ್ಟಿರುವಂತಹ 10 ಬೇಡಿಕೆಗಳನ್ನ ನಾವು ಪೂರೈಸಬಹುದಾಗಿದೆ. ಸಮಸ್ಯೆ ಬಗೆಹರಿಸ್ತಾ ಇರೋದಕ್ಕೆ ನನಗೆ ಸಂತಸವಾಗ್ತಾ ಇದೆ ಅಂತ ಟ್ರಂಪ್ ಟ್ರೂತ್ ನಲ್ಲಿ ಬರ್ಕೊಂಡಿದ್ದಾರೆ. ಮುಂದೇನಾಗುತ್ತೆ ಅನ್ನೋ ಆತಂಕ ಜಾಗತಿಕವಾಗಿ ಕಾಡ್ತಾ ಇತ್ತು. ಫೈನಲಿ ಇರಾನ್ ಕೂಡ ಒಪ್ಕೊಂಡಿದೆ. ಇನ್ನು ಅಮೆರಿಕ ಕೂಡ 10 ಕಂಡೀಷನ್ ನಾವು ಫುಲ್ಫಿಲ್ ಮಾಡಬಹುದು ಅಂತ ಹೇಳಿಕೊಂಡಿದೆ. ಅದಕ್ಕೆ ಸ್ವಲ್ಪ ಟೈಮ್ ಬೇಕು, ಅಂದ್ರೆ 2 ವಾರ ಟೈಮ್ ಬೇಕಾಗುತ್ತೆ ಕೆಲವೊಂದು ಅಗ್ರಿಮೆಂಟ್ ಎಲ್ಲ ಆಗೋದಕ್ಕೆ. ಸೊ ಹಾಗಾಗಿ 2 ವಾರ ಯಾವುದೇ ದಾಳಿ ಪ್ರತಿದಾಳಿ ಇರೋದಿಲ್ಲ. ಪಾಕ್ ಮನವಿ ಮೇರೆಗೆ ಕದನ ವಿರಾಮ ಅಂತ ಹೇಳಿ ಟ್ರಂಪ್ ಘೋಷಣೆಯನ್ನ ಮಾಡಿಕೊಂಡಿದ್ದಾರೆ. ಒಪ್ಪಂದ ಪೂರ್ಣಗೊಳ್ಳೋದಕ್ಕೆ 2 ವಾರ ಸಮಯನೂ ಬೇಕು ಅಂತ ಹೇಳಿ ಟ್ರಂಪ್ ಹೇಳಿಕೊಂಡಿದ್ದಾರೆ. ಕದನ ವಿರಾಮವನ್ನ ಘೋಷಣೆ ಮಾಡಲಾಗಿದೆ. ಇನ್ನು ಕದನ ವಿರಾಮ ಒಪ್ಪಂದವನ್ನ ಇರಾನ್ ಕೂಡ ದೃಢಪಡಿಸಿದೆ. ಈ ಹಿಂದೆ ಅಮೆರಿಕ ಏನೇ ಹೇಳಿದ್ರು, ಟ್ರಂಪ್ ಏನೇ ಹೇಳಿದ್ರು ಕೂಡ ಇರಾನ್ ಕಡೆಯಿಂದ ಯಾವುದೇ ಅಫಿಷಿಯಲ್ ಆಗಿ ಸ್ಟೇಟ್ಮೆಂಟ್ಗಳು ಬರ್ತಾ ಇರಲಿಲ್ಲ ಮತ್ತು ಒಪ್ಕೊಳ್ತಿರ್ಲಿಲ್ಲ ಸುತಾರಾಮ್ ಇರಾನ್. ಬಟ್ ಈಗ ಈ ಒಪ್ಪಂದವನ್ನ, ಕದನ ವಿರಾಮ ಒಪ್ಪಂದವನ್ನ ಕನ್ಫರ್ಮ್ ಮಾಡಿದೆ ಇರಾನ್. ಅಮೆರಿಕ ನಮ್ಮ ಬೇಡಿಕೆಗಳಿಗೆ ಒಪ್ಪಿದೆ. 10 ಅಂಶಗಳ ಬೇಡಿಕೆಗಳಿಗೆ ಅಮೆರಿಕ ಒಪ್ಕೊಂಡಿದೆ. ಮಧ್ಯಸ್ಥಿಕೆ ವಹಿಸಿದ್ದಕ್ಕೆ ಪಾಕಿಸ್ತಾನಕ್ಕೆ ಧನ್ಯವಾದವನ್ನ ಇರಾನ್ ತಿಳಿಸಿದೆ. ಇರಾನ್ನ ವಿದೇಶಾಂಗ ಸಚಿವ ಅರಾಕ್ಚಿ ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. 2 ವಾರಗಳ ಕಾಲ ಹರ್ಮುಜ್ ಅನ್ನ ನಾವು ಮುಕ್ತಗೊಳಿಸ್ತಾ ಇದ್ದೀವಿ. ಇರಾನ್ ಮೇಲೆ ದಾಳಿ ನಿಂತ್ರೆ ಕದನ ವಿರಾಮ, ನಮ್ಮ ಸೇನೆಯು ಯುದ್ಧದಿಂದ ಹಿಂದೆ ಸರಿಯುತ್ತೆ. ಕದನ ವಿರಾಮ ಒಪ್ಪಂದಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತ ಹೇಳಿ ಇರಾನ್ ವಿದೇಶಾಂಗ ಸಚಿವ ಅರಾಕ್ಚಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಪಾಕಿಸ್ತಾನ ಇಲ್ಲಿ ಮಧ್ಯಸ್ಥಿಕೆ ವಹಿಸಿರೋದ್ರಿಂದ ಪಾಕ್ ಪ್ರಧಾನಿ ಶೆಹಬಾಜ್ ಶರೀಫ್, ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ ಮಧ್ಯಸ್ಥಿಕೆ ವಹಿಸಿದ್ದಾರೆ. ನಮ್ಮ ಪರವಾಗಿ ಅಮೆರಿಕ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ. ಅಮೆರಿಕ 15 ಅಂಶಗಳ ಪ್ರಸ್ತಾವನೆಯನ್ನ ಇಟ್ಟಿತ್ತು. ಆದರೆ ಇರಾನ್ನ 10 ಅಂಶಗಳ ಪ್ರಸ್ತಾವನೆಯನ್ನ ಅಮೆರಿಕ ಒಪ್ಕೊಂಡಿದೆ. ಇರಾನ್ ಮೇಲಿನ ದಾಳಿ ನಿಂತ್ರೆ ನಮ್ಮ ಸೇನೆಯು ರಣಕಣದಿಂದ ಹಿಂದೆ ಸರಿಯುತ್ತೆ. 2 ವಾರಗಳ ಕಾಲ ಕದನ ವಿರಾಮ ಘೋಷಣೆಯಾಗಿದ್ದು ಹರ್ಮುಜ್ ಜಲಸಂಧಿಯನ್ನ ಮುಕ್ತಗೊಳಿಸುತ್ತಿದ್ದೀವಿ ಅಂತ ಹೇಳಿ ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗೋದಕ್ಕೆ ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ನ್ಯೂಸ್ ಎಡಿಟರ್ ಡಾಕ್ಟರ್ ರಮೇಶ್ ಕುಮಾರ್. ಡಾಕ್ಟರ್ ರಮೇಶ್ ಕುಮಾರ್, 8 ಗಂಟೆಯ ಒಂದು ಡೆಡ್ ಲೈನ್ ಏನಿತ್ತು, ಇರಾನ್ ಹತ್ತತ್ರ ಬರ್ತಾ ಇದ್ದಂಗೂ ಏನು ರಿಯಾಕ್ಷನ್ ಕೊಡದೇ ಇದ್ರಿಂದ ಸಹಜವಾಗಿ ಜಾಗತಿಕವಾಗಿ ಟೆನ್ಷನ್ ಇತ್ತು. ಈಗ ಆ ಟೆನ್ಷನ್ ಫ್ರೀ ಆಗಿದೆ. ಇವಾಗ ಕಂಡೀಷನ್ಸ್ ಏನ್ ಪ್ರಮುಖವಾಗಿ ಹಾಕಿತ್ತು ಅದನ್ನ ಅಮೆರಿಕ ಹೆಂಗ್ ಫುಲ್ಫಿಲ್ ಮಾಡುತ್ತೆ? ಸೊ ಈ ಬಗ್ಗೆ ಯಾವ ತರ ಚರ್ಚೆಗಳು? ಶರ್ಮಿತಾ, ಇವತ್ತು ಬೆಳಗ್ಗೆ 5:15 ಇಂಡಿಯಾ ಭಾರತೀಯ ಕಾಲಮಾನ ಪ್ರಕಾರ 5:15 ಡೆಡ್ ಲೈನ್ ಕಂಪ್ಲೀಟ್ ಆಗ್ತಿತ್ತು. ಅಷ್ಟರೊಳಗಡೆ ಕದನ ವಿರಾಮ ಘೋಷಿಸಿರ್ತಕ್ಕಂಥದ್ದಿಲ್ಲಿ ಪ್ರಮುಖವಾಗಿ ಪಾಕಿಸ್ತಾನ ಮೀಡಿಯೇಟರ್ ಆಗಿ ಕೆಲಸ ಮಾಡಿದೆ ಅಂತ ಟ್ರಂಪೇ ಪೋಸ್ಟ್ ಮಾಡ್ತಕ್ಕಂಥದ್ದು. ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಮತ್ತು ಅಲ್ಲಿನ ಮಿಲಿಟರಿ ಚೀಫ್ ಇಬ್ಬರೂ ಸೇರಿ ಈ ಸಂಧಾನವನ್ನು ಯಶಸ್ವಿ ಮಾಡಿದ್ದಾರೆ ಅಂತ ಟ್ರಂಪ್ ಪೋಸ್ಟ್ ಮಾಡ್ತಕ್ಕಂಥದ್ದು. ಪ್ರಮುಖವಾಗಿ ಇರಾನ್ ಇಲ್ಲಿ 10 ಕಂಡೀಷನ್ಸ್ ಇಟ್ಟಿದ್ದು ಅಮೆರಿಕಕ್ಕೆ. ಇನ್ನು ಮೊದಲನೇದಾಗಿ ಇರಾನ್ ಮೇಲೆ ಏನು ದಾಳಿ ನಡೀತಾ ಇದೆ ಅದು ಬಂದ್ ಆಗಬೇಕು ಅಂತಕ್ಕಂಥದ್ದು ಮೊದಲೇ ಕಂಡೀಷನ್. ಎರಡನೇದು ಲೆಬನಾನ್ ಮೇಲೆ ಏನು ಹೆಜ್ಬುಲ್ಲಾ ಟೆರರಿಸ್ಟ್ ಇದ್ರು ಅವ್ರ ಮೇಲೆ ಅಟ್ಯಾಕ್ ಆಗ್ತಿತ್ತು ಅದನ್ನು ನಿಲ್ಲಿಸಬೇಕು ಅಂತ. ಮತ್ತು ಏನೋ ಗಲ್ಫ್ ರಾಷ್ಟ್ರಗಳಲ್ಲಿ ಏನೋ ಇರಾನ್ನ ಮಿತ್ರ ರಾಷ್ಟ್ರಗಳಿತ್ತು ಅದ್ರ ಮೇಲೆ ಅಟ್ಯಾಕ್ ಆಗೋದು ನಿಲ್ಲಬೇಕು. ಮತ್ತು ಇರಾನ್ನಲ್ಲಿ ಏನು ಆರ್ಥಿಕ ನಷ್ಟ ಆಗಿದೆ ಅದನ್ನೆಲ್ಲ ಕೂಡ ತುಂಬಿ ಕೊಡಬೇಕು ಅಂತಕ್ಕಂಥದ್ದು ಒಂದು. ಅದಾದ ನಂತರ ಹರ್ಮುಜ್ ಜಲಸಂಧಿ ಏನಿದೆ ಅದ್ರ ತಂಟೆಗೆ ನೀವು ಬರಬೇಡಿ, ಅದನ್ನು ಬಿಟ್ಕೊಡೋಕ್ಕೆ ಸಾಧ್ಯ ಇಲ್ಲ, ಅದನ್ನು ನಾವೇ ನೋಡ್ಕೊಳ್ತೀವಿ ಅಂತಕ್ಕಂಥದ್ದು. ಮತ್ತು ಪ್ರತಿ ಹಡಗುಗಳಿಗೂ $2 ಮಿಲಿಯನ್ ಅಂದರೆ 18 ಕೋಟಿ ರೂಪಾಯಿ ಹಡಗಿಗೆ ಟ್ಯಾಕ್ಸನ್ನು ಕಲೆಕ್ಟ್ ಮಾಡ್ಕೊತೀವಿ. 18 ಕೋಟಿಯಲ್ಲಿ 50% ನಾವು ಏನೋ ದೇಶದಲ್ಲಿ ಏನು ನಷ್ಟ ಆಗಿದೆ ರೀಕನ್ಸ್ಟ್ರಕ್ಷನ್ ಬಳಸ್ತೀವಿ ಮತ್ತು ಇನ್ನು 50% ಒಮ್ಮನ್ ದೇಶಕ್ಕೆ ಕೊಡ್ತೀವಿ ಅಂತಕ್ಕಂಥದ್ದು ಪ್ರಮುಖವಾಗಿ ಕಂಡೀಷನ್ ಆಗ್ತಿರ್ತಕ್ಕಂಥದ್ದು. ಎಲ್ಲ ಕಂಡೀಷನ್ಗಳಿಗೆ ಅಮೆರಿಕ
ಒಪ್ಪಿದೆ ಅಂತ ಗೊತ್ತಾಗಿದೆ. ಒಪ್ಪಿದ ನಂತರ ಇದು ಕದನ ವಿರಾಮಕ್ಕೆ ಸದ್ಯಕ್ಕೆ ಒಪ್ಪಿದೆ. ಏನೋ ಅಮೆರಿಕ ಮತ್ತು ಇರಾನ್ ಒಪ್ಪಿದೆ. ಇಲ್ಲಿ ಪ್ರಮುಖವಾಗಿ ಇಸ್ರೇಲ್ ಕಡೆಯಿಂದ ಶುರುವಾಗಿರತಕ್ಕಂಥದ್ದು ಯುದ್ಧ. ಆದರೆ ಇಸ್ರೇಲ್ನಿಂದ ಅಫಿಷಿಯಲ್ ಆಗಿ ಯಾವುದೇ ಇನ್ನೂ ಸ್ಟೇಟ್ಮೆಂಟ್ ಆಗಿ ಅದು ವಿಡಿಯೋ ರಿಲೀಸ್ ಆಗಲಿ ಮಾಡಿಲ್ಲ. ಅಂದರೆ ಕದನ ವಿರಾಮ ಎರಡು ದೇಶಗಳ ನಡುವೆ ಆಗಿದೆ. ಆದರೆ ಇಸ್ರೇಲ್ ಒಪ್ಪಿಲ್ಲ. ಆದರೆ ಏಕಾಏಕಿ ಏನಾದರೂ ಇಸ್ರೇಲ್ ದಾಳಿ ಮಾಡುತ್ತಾ ಅಂತ ನೋಡೋದಾದರೆ ಸದ್ಯಕ್ಕೆ ಅದಕ್ಕೆ ಆನ್ಸರ್ ಇಲ್ಲ. ಪ್ರಮುಖವಾಗಿ ಇಲ್ಲಿ ಯುದ್ಧದಲ್ಲಿ ಈಗ ಫೈನಲಿ 15 ದಿನ ಕದನ ವಿರಾಮವನ್ನು ನೋಡೋದಾದರೆ ಯಾರು ಗೆದ್ದರು ಮತ್ತು ಯಾರು ಸೋತರು ಅಂತಕ್ಕಂಥದ್ದು ಪ್ರಮುಖ ಪ್ರಶ್ನೆ ಎದುರಾಗುತ್ತೆ. ಒಂದು ಅರ್ಥದಲ್ಲಿ ಟ್ರಂಪು ಸ್ವಲ್ಪ ಎಲ್ಲಾದರೂ ತಾವೇ ಕಂಡೀಷನ್ಗಳ ಸ್ವಲ್ಪ ಲಿಬ್ರಲ್ ಮಾಡಿದ್ರ ಅಂತ ಅನಿಸ್ತಾ ಇದೆ. ಯಾಕೆಂದರೆ ಪ್ರಮುಖವಾಗಿ ಇರಾನ್ ಮೇಲೆ ದಾಳಿ ಮಾಡಿದ್ದು 3 ಉದ್ದೇಶಗಳನ್ನ ಇಟ್ಕೊಂಡಿದ್ರು. ಒಂದು, ಹರ್ಮುಜ್ ಜಲಸಂಧಿಯನ್ನು ತನ್ನ ಕಸ್ಟಡಿ ತಂದು ತನ್ನ ಸುಪರ್ದಿಗೆ ತಗೊಂಡು ಅದ್ರ ಮೇಲೆ ಕಂಟ್ರೋಲ್ ಇಟ್ಕೋಬೇಕಂತಕ್ಕಂಥದ್ದು ಒಂದು. ಮತ್ತು ಕಾರ್ಗ್ ದ್ವೀಪದಲ್ಲಿ ಏನೋ ಸಾಕಷ್ಟು ತೈಲ ಇತ್ತು, ಅದನ್ನು ಕೂಡ ತನ್ನ ಕಪಿ ಮುಷ್ಟಿಗೆ ತನ್ನ ತೆಕ್ಕೆಗೆ ತಗೋಬೇಕು ಅಂತ ಟ್ರಂಪ್ ಡಿಸೈಡ್ ಮಾಡಿದರು. ಇನ್ನೊಂದು ಮತ್ತೆ ಏನು ಇರಾನ್ ಬಳಿ ಏನು ನ್ಯೂಕ್ಲಿಯರ್ ಅಣ್ವಸ್ತ್ರ ಇದೆ, ಆ ಅಣ್ವಸ್ತ್ರವನ್ನೆಲ್ಲ ಏನೋ ಸೀಸ್ ಮಾಡಬೇಕು ಅದು ಅಂತಕ್ಕಂಥದ್ದು ಪ್ರಮುಖ 3 ಉದ್ದೇಶಗಳಾಗಿತ್ತು. ಹಾಗಾಗಿ ಆದರೆ ಇಲ್ಲಿ 3 ಉದ್ದೇಶಗಳು ಕೂಡ ಅಮೇರಿಕಾದಲ್ಲಿ ಇಲ್ಲೆಲ್ಲೂ ಕೂಡ ಪ್ಲಸ್ ಪಾಯಿಂಟ್ ಆಗಿಲ್ಲ. ಅದ್ರ ನಯಾ ಪೈಸೆ ಕೂಡ ಅಮೇರಿಕಕ್ಕೇನೋ ಲಾಭ ಆಗಿರೋ ಥರ ಕಾಣಲ್ಲ. ಆಮೇಲೆ ಏನೋ ಉಗ್ರರನ್ನ ಹಿಜ್ಬುಲ್ಲಾ, ಹೌತಿ ಉಗ್ರರು ಮತ್ತು ಹಮಾಸ್ ಉಗ್ರರು 3 ಉಗ್ರ ಸಂಘಟನೆಗಳನ್ನು ಏನೋ ಫಂಡಿಂಗ್ ಮಾಡೋದು ನಿಲ್ಲಿಸಬೇಕು, ಅವರ ಪೋಷಣೆಯನ್ನು ಮಾಡೋದು ನಿಲ್ಲಿಸಬೇಕು, ಯಾವುದೇ ಕಾರಣಕ್ಕೂ ಅವ್ರಿಗೆ ಸಪೋರ್ಟ್ ಮಾಡಬಾರ್ದು ಅನ್ನೋದು ಕೂಡ ಪ್ರಮುಖ ಕಂಡೀಷನ್ ಆಗಿತ್ತು. ಆದರೆ ಈ 4 ಕಂಡೀಷನ್ಗಳು ಈ ಸದ್ಯಕ್ಕೆ ಏನು ಒಪ್ಪಂದ ಆಗಿದೆ ಅದರಲ್ಲಿ ಕಾಣಿಸ್ತಾ ಇಲ್ಲ. ಇಲ್ಲಿ ಮೇಲ್ನೋಟಕ್ಕೆ ಅಮೇರಿಕ ಎಲ್ಲೋ ಒಂದು ರೀತಿ ಆ 4 ಕಂಡೀಷನ್ಸ್ ಇದ್ದು ಅದನ್ನು ಸ್ವಲ್ಪ ಕೈ ಬಿಟ್ರಂಗೆ ಕಾಣಿಸ್ತಾ ಇದೆ. ನೋಡಿ, ಕಾರ್ಗ್ ದ್ವೀಪಕ್ಕೂ ಕೂಡ ಕೈ ಹಾಕೋದ್ರ ಬಗ್ಗೆ ಅಥವಾ ನಮಗೆ ಬಿಟ್ಕೊಡಿ ಅನ್ನೋದ್ರ ಬಗ್ಗೆ ಕಂಡೀಷನ್ ಇಲ್ಲ. ಹರ್ಮುಜ್ನ ನಮಗೆ ಬಿಟ್ಕೊಡಿ, ನಾವು ಅದ್ರ ಮೇಲೆ ಹೋಲ್ಡಿಂಗ್ ತೊಳ್ತೀವಿ ಅನ್ನೋದ್ರ ಬಗ್ಗೆ ಕೂಡ ಕಂಡೀಷನ್ಸ್ ಇಲ್ಲ. ಮತ್ತು ಏನೋ ವಿಶ್ವಸಂಸ್ಥೆ ಕೂಡ ಮನವಿ ಮಾಡಿದ್ರು ಟ್ರಂಪ್, ಏನೋ ಇರಾನ್ ಬಳಿ ತುಂಬ ನ್ಯೂಕ್ಲಿಯರ್ ಇದೆ, ಅದನ್ನು ಸರೆಂಡರ್ ಮಾಡ್ಕೊಳ್ದೆ ಹೋದರೆ ಗಲ್ಫ್ ಅಲ್ಲ ಇಡೀ ಜಾಗತಿಕ ರಾಷ್ಟ್ರಗಳಿಗೆ ಒಂದಿಷ್ಟು ಏನೋ ಯುದ್ಧ ಏನಾದರೂ ಮಾಡಿದರೆ ನಷ್ಟ ಆಗುತ್ತೆ, ಸಾಕಷ್ಟು ಜನ ಸಾಯ್ತಾರೆ, ಹಾಗಾಗಿ ಇರಾನಲ್ಲಿರ್ತಕ್ಕಂಥ ನ್ಯೂಕ್ಲಿಯರ್ನ ಸೀಸ್ ಮಾಡಬೇಕು ಅಂತ ಡಿಮ್ಯಾಂಡ್ ಮಾಡಿದರು. ಆ ಡಿಮ್ಯಾಂಡ್ ಕೂಡ ಈ ಕಂಡೀಷನಲ್ಲಿ ಕಾಣಿಸ್ತಾ ಇಲ್ಲ. ಹೀಗಾಗಿ ಒಂದು ರೀತಿ ಅಮೇರಿಕಕ್ಕೆ ಸದ್ಯಕ್ಕೆ ಯಾವುದೇ ಲಾಭ ಕಾಣಿಸ್ತಿಲ್ಲ ಇದರಲ್ಲಿ. ಆದರೆ ಯುದ್ಧ 15 ದಿನಗಳ ಕಾಲ ನಿಂತಿರೋದ್ರಿಂದ ಮಧ್ಯಪ್ರಾಚ್ಯ ಮತ್ತು ಇತರ ರಾಷ್ಟ್ರಗಳಿಗೆ ತುಂಬ ಬಿಗ್ ರಿಲೀಫ್ ಸಿಕ್ಕಾಗಿದೆ. ಮೇಲ್ನೋಟಕ್ಕೆ ನಾವು ಫಸ್ಟ್ ನೋಡ್ಬೋದು, ಕ್ರೂಡ್ ಆಯಿಲು $110 ರಿಂದ $112 ಇತ್ತು ಪರ್ ಬ್ಯಾರಲ್. ಇವಾಗ ಅದು $93 ಬಂದು ನಿಂತಿದೆ ಬ್ಯಾರಲ್ಗೆ. ಹಾಗಾಗಿ ಕಚ್ಚಾ ತೈಲದ ಬೆಲೆ ಇಳಿದಿದೆ. ಹಾಗಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಒಂದಿಷ್ಟು ಕಡಿಮೆ ಆಗೋಂಥ ಚಾನ್ಸಸ್ ಇದೆ. ಬಟ್ ಅದು ಸಡನ್ನಾಗಿ ಆಗಲ್ಲ, 1 ವೀಕ್ ತಗೋಬೋದು. ಆಮೇಲೆ ಪೆಟ್ರೋಕೆಮಿಕಲ್ಸ್ ಏನೇನೋ ಬೈ ಪ್ರಾಡಕ್ಟ್ಸ್ ಇತ್ತು, ಆ ಬೈ ಪ್ರಾಡಕ್ಟ್ಸ್ ಎಲ್ಲ ತುಂಬ ನಾವು ಕೂಡ ನ್ಯೂಸ್ 18ನಲ್ಲಿ ತೋರಿಸ್ತಾ ಇದ್ವಿ. ಏನೋ ಆ ಥರದ ಬೈ ಪ್ರಾಡಕ್ಟ್ಸಿಗೆಲ್ಲ ಏನೋ ಪ್ರೊಡಕ್ಷನ್ ತುಂಬ ಕಡಿಮೆ ಆಗಿದೆ, ಮತ್ತು ಆ ಥರದ್ದೆಲ್ಲ ಕಡಿಮೆ ಆಗುತ್ತೆ. ಮತ್ತು ಆಟೋ ಗ್ಯಾಸ್ ಪ್ರಾಬ್ಲಮ್ ಇತ್ತು. ಏನೋ ಹಡಗುಗಳೀಗ ಸರಾಗವಾಗಿ ಮೂವ್ ಆಗೋದ್ರಿಂದ ಏನು ತೈಲ ಮತ್ತು ಗ್ಯಾಸ್ ಎರಡೂ ಕೂಡ ಸಪ್ಲೈ ಒಂದಿಷ್ಟು ಜಾಸ್ತಿ ಆಗೋ ಸಾಧ್ಯತೆ ಇದೆ ಒಂದು 3-4 ದಿನದಲ್ಲಿ. ಹಾಗಾಗಿ ಮಧ್ಯಪ್ರಾಚ್ಯ ಮತ್ತು ಇತರ ದೇಶಗಳಿಗೆ ಏನೇನು ಸಪ್ಲೈ ಆಗ್ತಾಯಿತ್ತು ಅದರದ್ದೆಲ್ಲ ಸ್ವಲ್ಪ ಡಿಮ್ಯಾಂಡು ಜಾಸ್ತಿ, ಅಂದರೆ ಸಪ್ಲೈ ಜಾಸ್ತಿ ಆಗೋವಂಥ ಸಾಧ್ಯತೆ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಒಂದಿಷ್ಟು ರೇಟ್ ಇಳಿಯುವಂಥ ಸಾಧ್ಯತೆ ಎಲ್ಲ ಪ್ಲಸ್ ಪಾಯಿಂಟ್ ಆಗುತ್ತೆ ಶರ್ಮಿತಾ.